ಕಾಂಗ್ರೆಸ್ ವಿರುದ್ಧ ಸಿಡಿದೆದ್ದ ದಲಿತ ಪರ ಸಂಘಟನೆಗಳು. ಕಾಂಗ್ರೆಸ್ ಪಕ್ಷದ ವಿರುದ್ಧ ದಲಿತ ನಾಯಕರ ಆಕ್ರೋಶ. ಕಾಂಗ್ರೆಸ್ನಲ್ಲಿ ದಲಿತ ಶಾಸಕರು ಸಭೆ ಸೇರೋದು ತಪ್ಪ, ದಲಿತರು ಸಭೆ ಸೇರಿದ್ರೆ ನಿಮ್ಗ್ಯಾಕೆ ಉರಿ ಅಂತ ಮಾವಳ್ಳಿ ಶಂಕರ್ ಕಿಡಿ. ಬೇರೆ ಸಮುದಾಯಗಳು ಸಭೆ ಸೇರಿದ್ರೆ ಏನೂ ಹೇಳೋದಿಲ್ಲ. ಪ್ರಜಾಪ್ರಭುತ್ವದಲ್ಲಿ ನಿರ್ಲಕ್ಷಿತ ಸಮುದಾಯಗಳು ಅವರು ತಮ್ಮ ಒಂದು ಅಭಿವೃದ್ಧಿಗಾಗಿ ಅಥವಾ ಸಮುದಾಯದ ಹಿತಕ್ಕಾಗಿ ಸಭೆಗಳನ್ನು ಕರ್ಕೊಳ್ಳೋದು ತಪ್ಪಲ್ಲ. ಅದು ಯಾವುದೇ ತಪ್ಪಲ್ಲ. ಯಾಕಂದರೆ ಈಗಾಗಲೇ ಮೇಲ್ಜಾತಿಗಳು ಸಾಕಷ್ಟು ಬಾರಿ ಅವರು ಸಭೆಗಳನ್ನು ಕರ್ಕೊಂಡಿರೋ ಉದಾಹರಣೆಗಳಿದ್ದಾವೆ. ಅವರು ಒಕ್ಕಲಿಗರಾಗಿರ್ಬೋದು, ಲಿಂಗಾಯತರು ಆಗಿರ್ಬೋದು, ಆ ಸಮುದಾಯಗಳು ಅಥವಾ ಅವ್ರಿಗೆ ಸಂಬಂಧಪಟ್ಟಂಥ ಮಂತ್ರಿಗಳು ಸಾಕಷ್ಟು ಬಾರಿ ಸಭೆಗಳನ್ನು ಮಾಡಿದ್ದಾರೆ. ಜೊತೆಗೆ ಎಷ್ಟೋ ಸಾರಿ ನಾವು ನೋಡಿದ್ದೀವಿ, ಮಠಾಧೀಶರೇ ಹೇಳ್ತಾರೆ ಇಂಥವರೇ ಮುಖ್ಯಮಂತ್ರಿ ಮಾಡದೆ ಹೋದರೆ ನಾವು ಬೀದಿಗೆ ಇಳಿತೀವಿ ಅಂತೇಳಿ. ಅದಕ್ಕೆಲ್ಲ ಹೈಕಮಾಂಡ್ ಯಾಕೆ ಪ್ರತಿಕ್ರಿಯಿಸೋದಿಲ್ಲ? ಲಿಂಗಾಯತ ಮಠಾಧೀಶರು ಅಥವಾ ಮೇಲ್ಜಾತಿ ಮಠಾಧೀಶರುಗಳು ಸರ್ಕಾರಗಳಿಗೆ ಈ ಥರ ಧಮಕಿ ಹಾಕಿದಾಗ ಸುಮ್ಗಿರುವಂಥ ಹೈಕಮಾಂಡು ಶೋಷಿತ ಸಮುದಾಯಗಳು, ದಮನಿತ ಸಮುದಾಯಗಳ ಬಗ್ಗೆ ನಾವು ಮಾತಾಡ್ತೀವಿ ಅನ್ನೋದನ್ನು ಕೇಳಿದಾಕ್ಷಣವೇ ಇವರು ಅದನ್ನು ಮುಂದೂಡುವಂಥದ್ದು ಎಷ್ಟು ಸರಿ? ಅದು ಇದನ್ನು ನಾವು ಖಂಡಿಸ್ತೀವಿ. ನಾವು ಅವ್ರು ಏನು ಸರ್ಕಾರನ ಉರುಳಿಸೋದಕ್ಕೆ ಸೇರೋದು ಅಥವಾ ಸರ್ಕಾರದ ವಿರುದ್ಧ ಏನಲ್ವಲ್ಲ, ಒಂದು ಸಮುದಾಯದ ಹಿತಕ್ಕಾಗಿ. ಈಗ ನಮ್ಮ ಮುಂದೆ ಎಷ್ಟೋ ಪ್ರಶ್ನೆಗಳಿದ್ದಾವೆ. ವಿಶೇಷ ಘಟಕ ಯೋಜನೆಯನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು, ಕಾಂತರಾಜು ಆಯೋಗ ವರದಿ ಜಾರಿಯಾಗೋ ಪ್ರಶ್ನೆ ಇದೆ. ಒಟ್ಟಾರೆ ಇಡೀ ದಮನಿತ ಸಮುದಾಯಗಳು, ಶೋಷಿತ ಸಮುದಾಯಗಳು ಅವರ ಉನ್ನತಿಗಾಗಿ, ಅವರ ಬದುಕಿನ ಬದಲಾವಣೆಗಾಗಿ ಒಂದು ಸಭೆ ಕರೆಯೋದ್ರಲ್ಲಿ ನೀವು ಅದನ್ನು ನಿಲ್ಲಿಸ್ತೀರಿ ಅಂದರೆ ಹಾಗಾದರೆ ನಿಮ್ಮ ಒಳಗಡೆ, ನಿಮ್ಮ ಮನಸ್ಸಿನ ಆಳದಲ್ಲಿ ಎಷ್ಟು ದ್ವೇಷ ತುಂಬಿದೆ. ನಾವು ಸೇರೋದೇ ತಪ್ಪ? ನೀವು ಸೇರಿದಾಗ ಮಾತ್ರ ನಾವು ಸುಮ್ಗೆ ಇರಬೇಕು, ನಾವು ಸೇರಿದಾಗ ಮಾತ್ರ ನಿಮ್ಗೆ ಯಾಕೆ ಇಷ್ಟೊಂದು ಉರಿ? ಅದರಿಂದ ನಮ್ಮ ನಾಯಕರುಗಳು ಅದನ್ನು ಸಮರ್ಥನೆ ಮಾಡಿಕೊಳ್ಬೇಕು. ನಾವೇನು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾ ಇಲ್ಲ ಅಲ್ವಾ? ನಮ್ಮ SC/STಗಳು ಅಥವಾ ತೀರಾ ದಮನಿತ ಅಲಕ್ಷಿತ ಸಮುದಾಯಗಳೇನಿದ್ದಾವೆ, ಸಣ್ಣ ಪುಟ್ಟ ಜಾತಿ, ನಾವೆಲ್ಲ ಸೇರಿದಾಗ ನಿಮಗಾಗಿರೋ ಅನ್ಯಾಯ ಏನಾಗುತ್ತೆ? ನೀವ್ಯಾಕೆ ಅದನ್ನು ತಡೆಯೋ ಕೆಲಸ ಮಾಡ್ತೀರಿ? ಹೈಕಮಾಂಡು ಇದನ್ನು ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಿ ಮಾಡಬೇಕಾಗಿತ್ತು. ಆದರೆ ಯಾಕೆ ಅವರು ಇದನ್ನು ತಡೆದ್ರು ಅನ್ನೋದು ನಮ್ಗೆ ಅರ್ಥ ಆಗ್ತಾಯಿಲ್ಲ. ನಮಗೂ ಕೂಡ ತುಂಬ ಬೇಸರನೂ ಆಗಿದೆ. ಯಾಕಂದರೆ ಒಂದು ಸರ್ಕಾರ ಬರೋದಕ್ಕೆ ಬರೀ ಇವರೇ ಅಷ್ಟೇ ಅಲ್ಲ, ನಮ್ಮ ಪಾಲು ಇದೆ ಈ ಸರ್ಕಾರ ಬರೋದಕ್ಕೆ. SC/ST OBCಗಳು, ಮೈನಾರಿಟೀಸ್ಗಳು ನಾವು ರಕ್ತ ಬಸ್ದಿದ್ದೀವಿ ಅಲ್ವಾ? ಇವ್ರು ಪ್ರತಿ ಚುನಾವಣೆಯಲ್ಲೂ ನೋಡಿ ಈ ಸಮುದಾಯಗಳನ್ನೇ ಏನೇ ನಮ್ಗೆ ಎಷ್ಟೇ ಅನ್ಯಾಯ ಆದರೂ ಕೂಡ ನಾವು ಈ ಥರದ ಒಂದು ಸರ್ಕಾರ ಬರಬೇಕು ಅಂತ ನಾವು ಬಯಸ್ತೀವಿ ನಾವು. ಆದರೆ ಇವರು ನಮ್ಮ ವಿರುದ್ಧನೇ ಇವರು ಈ ರೀತಿಯ ಇದು ಮಾಡಿದಾಗ ನಮಗೆ ತುಂಬ ನೋವಾಗುತ್ತೆ ಮತ್ತು ಬೇಸರನೂ ಕೂಡ ಆಗುತ್ತೆ. ಅದರಿಂದ ನಮ್ಮ ನಾಯಕರು ಕೂಡ ತುಂಬ ಸರಿಯಾದ ರೀತಿಯಲ್ಲಿ ಪ್ರತಿಕ್ರಿಯಿಸಬೇಕು. ನಮ್ಮ ನಾಯಕರಲ್ಲೂ ಆ ಥರದ ಒಂದು ಸಮುದಾಯದ ಹಿತಕ್ಕೆ ಧಕ್ಕೆ ಬಂದಾಗ ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಅನ್ನೋ ಒಂದು ರೀತಿಯಲ್ಲಿ ಪ್ರತಿಕ್ರಿಯಿಸ್ಬೇಕು. ಎಲ್ಲವನ್ನೂ ಹೈಕಮಾಂಡ್ ನೋಡುತ್ತೆ, ಹೈಕಮಾಂಡ್ ನೋಡುತ್ತೆ ಅಂದ್ರೆ ಏನು ಹೈಕಮಾಂಡ್ ನೋಡುತ್ತೆ? ಹೈಕಮಾಂಡ್ ಬಂದು ನೋಡೋದು ಏನಿದೆ? ಇಲ್ಲಿ ಕೆಲಸ ಮಾಡೋರು ನಾವಿಲ್ಲಿ. ಅದರಿಂದ ಇದು ತೀರಾ ದುರದೃಷ್ಟಕರ. ಈ ರೀತಿ ಆಗಬಾರ್ದಾಗಿತ್ತು. ನಮ್ಮ ನಾಯಕರಲ್ಲಿ ನಾನು ಮನವಿ ಮಾಡ್ತೀವಿ, ನೀವು ನಿಮ್ಮ ಸಾಮರ್ಥ್ಯವನ್ನು ಓರೆಗಚ್ಚುವ ಸಂದರ್ಭ ಬಂದಾಗ ಅದನ್ನು ಸ್ಪಷ್ಟವಾಗಿ ಸಮಾಜಕ್ಕೆ ಮುಟ್ಟಿಸ್ಬೇಕು ನೀವು ಅನ್ನುವಂಥದ್ದನ್ನು ನಾವು ಹೇಳ್ತೀವಿ. ಯಾಕಂದರೆ ಹಿಂದೆ ನೋಡಿ ಬಸವಲಿಂಗಪ್ಪನವರಿದ್ದಾಗ ಅವರು ಒಂದು ಮಾತು ಹೇಳಿದ್ರೆ ಇಡೀ ಕ್ಯಾಬಿನೆಟ್ ಅದನ್ನು ಸ್ವೀಕಾರ ಮಾಡ್ತಿತ್ತು. ದಿನಗಳಿದ್ವು. ಎನ್ ರಾಜಯ್ಯನವರು ಹಂಗೆ ಇದ್ದರು. ಆ ಧ್ವನಿ ಅಡಗೋಗಿ ಹೋಗಬಾರ್ದು. ಯಾಕಂದ್ರೆ ನಾವು ಕೂಡ ಏನು ಸಣ್ಣ ಪ್ರಮಾಣದಲ್ಲಿ ನಾವೇನಿಲ್ಲ. ಈ ರಾಜ್ಯದಲ್ಲಿ ನಾವು ಒಂದು ಶಕ್ತಿಯುತವಾದಂತಹ ರೀತಿಯಲ್ಲಿ ಇದ್ದೀವಿ ನಾವು. ನಿಮ್ಮ ಸಮುದಾಯದ ನಾಯಕರು ಮಾತನಾಡೋದಕ್ಕೆ ಹೆದರ್ಕೊಳ್ತಾ ಇದ್ದಾರೆ ಅಲ್ಲ, ಹೆದರ್ಕೊಳ್ಳೋ ಅಂಥದ್ದು ಪ್ರಶ್ನೆ ಬರೋದಿಲ್ಲ. ಹೆದರ್ಕೊಳ್ಳೋ ಅಂಥದ್ದಲ್ಲ, ನಿರ್ಧಾರವನ್ನು ಗಟ್ಟಿಯಾಗಿ ಹೇಳಬೇಕು. ಅದರಲ್ಲಿ ಮುಚ್ಚುಮರೆ ಏನು ಇಟ್ಕೊಳ್ಬೇಕಾಗಿಲ್ಲ. ನಾನು ಹಿಂದೆ ಹೇಳಿದ್ನಲ್ಲ, ಇವರೆಲ್ಲ ಸೇರಿ ಮಾತಾಡೋವಾಗ ನಾವು ಸೇರೋದ್ರಲ್ಲಿ ತಪ್ಪೇನಿದೆ? ಇವರು ಮಾತ್ರ ಸೇರಿದಾಗ ಮಾತ್ರ ಅದು ಪಕ್ಷ ವಿರೋಧಿ ಆಗೋದಿಲ್ಲ. ನಾವು ಸೇರಿದಾಗ ಪಕ್ಷ ವಿರೋಧಿ ಹೆಂಗಾಗ್ಬಿಡುತ್ತೆ ಅದು?
ಇದ್ರ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಏನಾದರೂ ಪತ್ರ ಬರ್ತದೆ? ಅಲ್ಲ ಪರವಾಗಿ ನೋಡಿ, ನಾವು ಇಲ್ಲ ಸರ್, ನಮಗೆ ಬೇಸರ ಆಗಿದೆ. ನಿಮ್ಮ ಮೂಲಕ ಅವ್ರದ್ದು ಮುಟ್ಲಿ ಈ ಮಾತುಗಳು, ಅವರು ಕಣ್ತರಿಸಲಿ. ಹೌದು, ನಮಗೆ ತುಂಬ ನೋವಾಗಿದೆ ಈ ವಿಚಾರದಲ್ಲಿ ಇವ್ರು ನಡ್ಕೊಂಡಿರೋ ರೀತಿ. ನಾವು ಸೇರೋದೇ ಇವರಿಗೆ ತಪ್ಪಾಗಿ ಕಾಣೋದಾದರೆ, ಅಥವಾ ಯಾವುದೊಬ್ಬ ವ್ಯಕ್ತಿ ಹೇಳಿದ್ದನ್ನೇ ಇವರು ಸ್ವೀಕಾರ ಮಾಡೋದಾದರೆ, ಹಂಗಾದರೆ ನಾವು ಏನು ಮಾಡಬೇಕು? ನಮಗೇನು ಆ ಥರದ ಮಾಡುವ ಹಕ್ಕು ಅಧಿಕಾರಿಗಳು ನಮಗಿರೋದಿಲ್ವಾ? ಯಾರಾದರೂ ಉದ್ದೇಶಪೂರ್ವಕವಾಗಿ ತಡೆಯುವಂಥ ಪ್ರಯತ್ನ ಆಯಿತು ಅಂತ? ಅಲ್ಲ, ಮಾಡಿರೋದು ನಿಮಗೂ ಗೊತ್ತಿದೆ, ನೀವು ಹೇಳ್ತಾ ಇಲ್ಲ, ನಾವು ಅದನ್ನು ಬಹಿರಂಗವಾಗಿ ಹೇಳೋಕ್ಕೆ ಹೋಗೋದಿಲ್ಲ. ಆದರೆ ಹೈಕಮಾಂಡ್ ಇದನ್ನು ಆಲೋಚನೆ ಮಾಡಬೇಕು. ನಾವು ಒಂದು ಕಡೆ ನಾವು ಕೂತ್ಕೊಳ್ತೀವಿ ಅನ್ನೋದೇ ದೊಡ್ಡ ವಿಷಯ. ಈ ಸಮುದಾಯಗಳು ಒಂದು ಕಡೆ ಕೂತ್ಕೊಳ್ಳೋದೇನೆ, ಮಾತಾಡೋದೇನೆ ದೊಡ್ಡ ವಿಚಾರ. ಅದು ಅವ್ರಿಗಾದರೆ ಎಲ್ಲ ಅನುಕೂಲಗಳು ಇರ್ತವೆ, ಅವ್ರು ಏನು ಬೇಕಾದರೂ ಮಾಡ್ಬೋದು. ಆದರೆ ನಾವೇನಾದರೂ ಮಾಡೋಕ್ಕೆ ಹೊರಟಾಗ ಮಾತ್ರ ನೀವು ಅದನ್ನು ತಡೆಯುವಂಥದ್ದು ಅಥವಾ ಅದ್ರ ಬಗ್ಗೆ ಹೇಳುವಂಥದ್ದು, ಅದನ್ನು ನಾವು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಅದನ್ನು ಸ್ಪಷ್ಟವಾಗೂ ಸಾಹೇಬ್ರ ಗಮನಕ್ಕೂ ತಂದಿದ್ದೀವಿ ನಾವು. ಇಲ್ಲ, ಅವರು ಅವ್ರದ್ದೇ ಆದಂಥ ರೀತಿಯಲ್ಲಿ ಇರ್ತಾರೆ, ಅವರೊಂದು ಪಕ್ಷದ ಚೌಕಟ್ಟಲ್ಲಿ ಇರ್ತಾರೆ. ನಮ್ಗೆ ಯಾವ ಪಕ್ಷದ ಚೌಕಟ್ಟು ಇರೋದಿಲ್ಲ. ಅಲ್ಲ, ಪಕ್ಷದ ಚೌಕಟ್ಟು ವ್ಯಾಪ್ತಿನೇ ಏನಂತ ಹೇಳಿದ್ರು ಸರ್ ನಿಮಗೆ? ಇಲ್ಲ, ನಾವು ಅದು ನಮಗೆ ಬೇಸರ ಆಗಿದೆ ಸರ್ ಅಂತ ಹೇಳಿದ್ದೀವಿ. ಹಿಂಗಾಗಬಾರ್ದಾಗಿತ್ತು. ಈ ಥರದ ಈಗ ಇವರೇ ಇಡೀ ಆ ಪಕ್ಷಕ್ಕೆ ಎಲ್ಲ ಥರದ ಬೆವರು ಸಿರಿಸಿರುವಂಥವ್ರು, ಅಧಿಕಾರ ಇದ್ದಾಗಲೂ ಮಾಡಿದ್ದಾರೆ, ಇಲ್ಲದೇ ಇರೋವಾಗಲೂ ಮಾಡಿರುವಂಥವ್ರು ಅಲ್ವಾ? ಅದರಿಂದ ಅದನ್ನು ಸಮರ್ಥವಾಗಿ ನಿಭಾಯಿಸಬೇಕು. ಸಚಿವರು ಈ ವಿಚಾರದಲ್ಲಿ ಏನಾದರೂ ಬೇಸರ? ಇಲ್ಲ, ಏನೂ ಹೇಳಿಲ್ಲ. ನಾವು ಅವ್ರನ್ನ ಸಾಹೇಬ್ರನ್ನ ನಮ್ಮ ಹೊರಗಡೆಯಿಂದ ನಾವು ಮಾಧ್ಯಮಗಳ ಮೂಲಕ ತಿಳ್ಕೊಂಡಿದ್ದೆ ನಾವು. ಹಾಗಾಗಿ ನಮ್ಮ ಅನಿಸಿಕೆಯನ್ನು ನಾವು ಹೇಳ್ತೀವಿ, ನಮ್ಮ ವಿಚಾರವನ್ನು, ನಮ್ಮ ಒಳಬೇಗುದಿಯನ್ನು, ನಮ್ಮ ಸಿಟ್ಟನ್ನು ನಾವು ಹೇಳ್ಕೊಳ್ತೀವಿ ನಾವು. ಸರ್, ಪರಮೇಶ್ವರ್ ಅವ್ರು ಹೇಳ್ತಿದ್ರೆ CM DCM ಅನ್ನೋ ಸ್ಥಾನಮಾನಗಳ ವಿಚಾರಕ್ಕೂ ಚರ್ಚೆ ಆಗ್ತಿರುತ್ತೆ, ಆಗಾಗ್ಗೆ ಕೊಡಬೇಕಾಗತ್ತೆ, ನಾವು ಕೂಡ ಅದಕ್ಕೆ ಈ ರೀತಿ ಯಾಕೆ ಬ್ರೇಕ್ ನೋಡಿ, ದಲಿತ CM ಆಗಬೇಕು ಅನ್ನೋದು ನಮ್ಮ ಬಲವಾದ ಆಗ್ರಹ. ಈ ರಾಜ್ಯದಲ್ಲಿ ಎಲ್ಲರೂ ಆಗಿದ್ದಾರೆ, ಒಕ್ಕಲಿಗರು ಆಗಿದ್ದಾರೆ, ಲಿಂಗಾಯತರು ಆಗಿದ್ದಾರೆ, ಸಣ್ಣ ಪ್ರಮಾಣದ ಬ್ರಾಹ್ಮಣ ಸಮುದಾಯದವರು ಇಬ್ಬರು ಆಗಿದ್ದಾರೆ, ಆಮೇಲೆ ಹಿಂದುಳಿದ ಸಮುದಾಯಗಳಿಗೆ ಸೇರಿದವರು ಕೂಡ ಬಂಗಾರಪ್ಪನವ್ರ ಆದಿಯಾಗಿ, ಮೊಯ್ಲಿ ಆದಿಯಾಗಿ, ಇವತ್ತಿನ ನಮ್ಮ ನಮ್ಮ ಗೌರವನೀಯ ಸಿದ್ದರಾಮಯ್ಯನವರು ಕೂಡ ಆಗಿದ್ದಾರೆ. ನಾವು ಆಗಬಾರ್ದು ಅಂತ ನಾವೇನು ತಡೆದಿಲ್ವಲ್ಲ, ಆದರೆ ನಮಗೂ ಅವಕಾಶ ಕೊಡಿ. ಈ ರಾಜ್ಯದ ದೊಡ್ಡ ಸಂಖ್ಯೆಯಲ್ಲಿ ನಾವು ಇದ್ದೀವಿ, ದೇಶದಲ್ಲಿ ದೊಡ್ಡ ಸಂಖ್ಯೆಯಲ್ಲಿದ್ದೀವಿ. ನಾವು ಬರೀ ಮುಖ್ಯಮಂತ್ರಿ ಅಲ್ಲ, ಪ್ರಧಾನಮಂತ್ರಿ ಆಗುವ ಅರ್ಹತೆಗಳು ನಮ್ಮಲ್ಲೂ ಇದ್ದಾವೆ. ಇವತ್ತಿದ್ದಾರೆ, ಆಗುವ ಅರ್ಹತೆ ಇರೋರು ಇದ್ದಾರೆ. ನಾವು ಕೇಳೋದ್ರಲ್ಲಿ ತಪ್ಪೇನಿದೆ? ಕಾಂಗ್ರೆಸ್ಸಲ್ಲಿ ಇದ್ದಾರೆ ಸರ್ CM ಆಗುವಂಥ? ಅಲ್ಲ, ಯಾಕಿಲ್ಲ, ಸಾಲಾಗಿದ್ದಾರೆ, ಅದರಲ್ಲಿ ಏನು ಇಲ್ಲ ಅಂತ ಹೇಳುವಂಥದ್ದಿಲ್ಲ. ಆದರೆ ಕೊಡುವ ಇಚ್ಛಾಶಕ್ತಿ ಹೈಕಮಾಂಡ್ ಇರಬೇಕು, ಅದನ್ನು ನಾವು ಹೇಳ್ತಾ ಇದ್ದೀವಿ. ಯಾಕಂದರೆ ಈಗ ದಲಿತ ಮುಖ್ಯಮಂತ್ರಿ ನಾವೇನು ಬೇಡ್ಕೊಂಡು ಕೇಳೋವಂಥದ್ದೇನಿಲ್ಲ. ನಾವೇನು ಅವ್ರೇನು ಪುಕ್ಸಟ್ಟೆ ನಮಗೆ ಕೊಡುವ ಅಗತ್ಯನೂ ಇಲ್ಲ. ಈ ಸಮುದಾಯದ ಹಿತರಕ್ಷಣೆಗಾಗಿ ನಾವು ಕೇಳ್ತಾ ಇರೋದನ್ನು ಮುಖ್ಯಮಂತ್ರಿ ಅಲ್ಲ, ಪ್ರಧಾನಮಂತ್ರಿ ಆಗುವಂಥ ಎಲ್ಲ ರೀತಿಯ ಅವಕಾಶಗಳು ನಮಗೆ ದೊರಕಬೇಕು. ಬೇರೆ ಶ್ರೀಗಳು ಧಮಕಿ ಹಾಕಿದ್ರೆ ಆಗ ಹೈಕಮಾಂಡ್ ಸುಮ್ಮನಿರುತ್ತೆ, ಆದ್ರೆ ದಲಿತರು ಸಭೆ ಮಾಡ್ತೀವಿ ಅಂದ್ರೆ ಮಾತ್ರ ಅಡ್ಡಗಾಲು ಯಾಕೆ? ದಲಿತರು ಮುಖ್ಯಮಂತ್ರಿ ಸ್ಥಾನ ಕೇಳೋದ್ರಲ್ಲಿ ತಪ್ಪೇನಿದೆ? ರಾಜ್ಯವಷ್ಟೇ ಅಲ್ಲ, ರಾಷ್ಟ್ರದಲ್ಲಿಯೇ ನಮ್ಮ ಸಮುದಾಯವೇ ದೊಡ್ಡದು. ಲಿಂಗಾಯತ, ಒಕ್ಕಲಿಗ, ಬ್ರಾಹ್ಮಣರು ಮುಖ್ಯಮಂತ್ರಿಯಾಗಿದ್ದಾರೆ, ಯಾಕೆ ದಲಿತರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬಾರ್ದಾ? ಕಾಂಗ್ರೆಸ್ ವಿರುದ್ಧ ದಲಿತ ಪರ ಹೋರಾಟಗಾರ ಮಾವಳ್ಳಿ ಶಂಕರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ವಿರುದ್ಧ ದಲಿತ ಪರ ಸಂಘಟನೆಗಳು ಸಿಡಿದೆದ್ದಿದ್ದಾರೆ. ಕಾಂಗ್ರೆಸ್ ಪಕ್ಷದ ವಿರುದ್ಧ ದಲಿತ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದು, ಕಾಂಗ್ರೆಸ್ನಲ್ಲಿ ದಲಿತ ಶಾಸಕರು ಸಭೆ ಸೇರುವುದು ತಪ್ಪ, ದಲಿತರು ಸಭೆ ಸೇರಿದ್ರೆ ನಿಮ್ಗ್ಯಾಕೆ ಉರಿ ಅಂತ ದಲಿತ ಪರ ಸಂಘಟನೆಗಳ ನಾಯಕ ಮಾವಳ್ಳಿ ಶಂಕರ್ ಕಿಡಿಕಾರಿದ್ದಾರೆ. ಬೇರೆ ಸಮುದಾಯಗಳು ಸಭೆ ಸೇರಿದ್ರೆ ಏನೂ ಹೇಳೋದಿಲ್ಲ ನೀವು, ಬೇರೆ ಶ್ರೀಗಳು ಧಮಕಿ ಹಾಕಿದ್ರೆ ಆಗ ಹೈಕಮಾಂಡ್ ಸುಮ್ಮನಿರುತ್ತೆ, ದಲಿತರು ಸಭೆ ಮಾಡ್ತೀವಿ ಅಂದ್ರೆ ಮಾತ್ರ ನಿಮ್ಮ ಅಡ್ಗಾಲು ಯಾಕೆ? ದಲಿತರು ಮುಖ್ಯಮಂತ್ರಿ ಸ್ಥಾನ ಕೇಳೋದ್ರಲ್ಲಿ ತಪ್ಪೇನಿದೆ? ರಾಜ್ಯವಷ್ಟೇ ಅಲ್ಲ, ರಾಷ್ಟ್ರದಲ್ಲಿಯೇ ನಮ್ಮ ಸಮುದಾಯವೇ ದೊಡ್ಡದು. ಲಿಂಗಾಯತ, ಒಕ್ಕಲಿಗ, ಬ್ರಾಹ್ಮಣರು ಮುಖ್ಯಮಂತ್ರಿಯಾಗಿದ್ದಾರೆ, ಯಾಕೆ ದಲಿತರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬಾರದು? ಕಾಂಗ್ರೆಸ್ ವಿರುದ್ಧ ದಲಿತ ಪರ ಹೋರಾಟಗಾರ ಮಾವಳ್ಳಿ ಶಂಕರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ರಾಜ್ಯ ಕಾಂಗ್ರೆಸ್ ಕಲಹಕ್ಕೆ ಎಂಟ್ರಿ ಕೊಟ್ಟಿದ್ರು, ಅಖಾಡಕ್ಕೆ ಇಳಿಯುತ್ತಿದ್ದಂತೆ ನಾಯಕರಿಗೆ ವಾರ್ನಿಂಗ್ ಕೊಟ್ಟಿದ್ರು. ಬಾಯಿ ಮುಚ್ಕೊಂಡಿದ್ರೆ ಸರಿ ಅಂತ ಖರ್ಗೆ ಎಚ್ಚರಿಕೆ ನೀಡಿದ್ರು.
ಕಾಂಗ್ರೆಸ್ ನಾಯಕರಿಗೆ ನೇರವಾಗಿ ವಾರ್ನಿಂಗ್ ಕೊಟ್ಟಿದ್ರು ಖರ್ಗೆ. ಏನೇ ನಿರ್ಧಾರ ಮಾಡೋದಿದ್ರು ನಾವೇ ಫೈನಲ್ ಎಂದಿದ್ರು. ನೀವು ಹಾದಿ ಬೀದಿಯಲ್ಲಿ ಮಾತನಾಡಿದ್ರೆ ನೋ ಯೂಸ್ ಅಂತಾನೂ ಕೂಡ ಹೇಳಿದ್ರು. ಸುಮ್ನಿದ್ರೆ ಸರಿ, ಇಲ್ಲದಿದ್ರೆ ನಾವು ಏನ್ ಮಾಡ್ಬೇಕು ಮಾಡ್ತೀವಿ ಅಂತ ವಾರ್ನಿಂಗ್ ಕೊಟ್ಟಿದ್ರು. ದಲಿತ ನಾಯಕರಿಗೂ ಆಗ್ಲಿ ಒಕ್ಕಲಿಗ ನಾಯಕರಿಗೂ ಆಗ್ಲಿ ಇಬ್ಬರಿಗೂ ಸೇರಿ ಎಐಸಿಸಿ ಅಧ್ಯಕ್ಷ ವಾರ್ನಿಂಗ್ ನೀಡಿದ್ರು. ಮುಖ್ಯಮಂತ್ರಿ ಬದಲಾವಣೆ ಇಲ್ಲ, ಅಧ್ಯಕ್ಷರ ಬದಲಾವಣೆಯೂ ಇಲ್ಲ, ತೀರ್ಮಾನ ಮಾಡಲು ನಾವಿದ್ದೀವಿ, ರಾಹುಲ್ ಗಾಂಧಿ ಇದ್ದಾರೆ, ನಿಮಗೆ ಕೊಟ್ಟಿರೋ ಕೆಲಸ ಸರಿಯಾಗಿ ಮಾಡಿಕೊಂಡು ಹೋಗಿ ಅಂತ ವಾರ್ನಿಂಗ್ ಇಟ್ಟಿದ್ರು. ಕಾಂಗ್ರೆಸ್ ಕಲಹಕ್ಕೆ ಫುಲ್ ಸ್ಟಾಪ್ ಇಟ್ಟಿದ್ರು. ಬೇಡದ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬೇಡಿ, ನಿಮಗೆ ವಹಿಸಿರೋ ಕೆಲಸವನ್ನ ಸರಿಯಾಗಿ ಮಾಡಿ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೆಂಡಾಮಂಡಲಗೊಂಡಿದ್ರು. ಇದರ ನಡುವೆ ಈಗ ಕಾಂಗ್ರೆಸ್ ಕಲಹಕ್ಕೆ ಎಐಸಿಸಿ ಬಾಸ್ ಎಂಟ್ರಿ ಕೊಟ್ಟ ಸಲುವಾಗಿ ಕಾಂಗ್ರೆಸ್ ವಿರುದ್ಧ ಸಿಡಿದೆದ್ದಿದ್ದಾರೆ ದಲಿತ ಪರ ಸಂಘಟನೆಗಳು. ಕಾಂಗ್ರೆಸ್ ಪಕ್ಷದ ವಿರುದ್ಧ ದಲಿತ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ ದಲಿತ ಶಾಸಕರು ಸಭೆ ಸೇರುವುದು ತಪ್ಪಾ? ದಲಿತರು ಸಭೆ ಸೇರಿದ್ರೆ ನಿಮ್ಗೆ ಯಾಕೆ ಉರಿ ಅಂತ ಮಾವಳ್ಳಿ ಶಂಕರ್ ಕಿಡಿಕಾರಿದ್ದಾರೆ. ಬೇರೆ ಸಮುದಾಯಗಳು ಸಭೆ ಸೇರಿದ್ರೆ ಏನು ಹೇಳೋದಿಲ್ಲ ನೀವು. ಬೇರೆ ಶ್ರೀಗಳು ಧಮಕಿ ಹಾಕಿದ್ರೆ ಆಗ ಹೈಕಮಾಂಡ್ ಸುಮ್ಮನಿರುತ್ತೆ. ಆದ್ರೆ ದಲಿತರು ಸಭೆ ಮಾಡ್ತೀವಿ, ಡಿನ್ನರ್ ಪಾರ್ಟಿ ಮಾಡ್ತೀವಿ ಅಂದ್ರೆ ಮಾತ್ರ ಅಡ್ಡಗಾಲು ಯಾಕೆ? ದಲಿತರು ಮುಖ್ಯಮಂತ್ರಿ ಸ್ಥಾನ ಕೇಳೋದ್ರಲ್ಲಿ ತಪ್ಪೇನಿದೆ? ರಾಜ್ಯವಷ್ಟೇ ಅಲ್ಲ, ರಾಷ್ಟ್ರದಲ್ಲಿಯೇ ನಮ್ಮ ಸಮುದಾಯ ದೊಡ್ಡದು. ನಮಗೆ ಲಿಂಗಾಯತ, ಒಕ್ಕಲಿಗ, ಬ್ರಾಹ್ಮಣರು ಮುಖ್ಯಮಂತ್ರಿಯಾಗಿದ್ದಾರೆ. ಯಾಕೆ ದಲಿತರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬಾರ್ದಾ? ಕಾಂಗ್ರೆಸ್ ವಿರುದ್ಧ ದಲಿತ ಪರ ಹೋರಾಟಗಾರ ಮಾವಳ್ಳಿ ಶಂಕರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.